ನೀವು ಒಬ್ಬ ಕಲಾವಿದನಾಗಿ ಮಾತುಗಳನ್ನ ನೀಟಾಗಿ ಮಾತಾಡೋದನ್ನ ಕಲೀರಿ. ಫಸ್ಟು ನಾಲ್ಗೆ ಮೇಲೆ ಇಡ್ತಾ ಇರಲಿ. ಆಯಿತಾ ಪ್ರಥಮ್ ಅವರೇ? ಆಯಿತಾ? ನೋಡಿ, ನಾನೊಬ್ಬ ಹಳ್ಳಿ ರೈತನ ಮಗ ಪ್ರಥಮ್ ಅವರೇ. ನನಗೂ ಬರುತ್ತೆ ಮಾತಾಡೋಕ್ಕೆ. ಯಾವ ಥರ ಹೇಳಿ? ಅದೇ ನೀವು ಮಾತಾಡ್ತೀರಲ್ಲ, ನಾಯಿ ಮುಂಡೆ ತುದ್ದೆ, ಕೋತಿ ಮುಂಡೆ ತುದ್ದೆ ಅಂತ ನಾವು ಮಾತಾಡ್ಬೋದು ಪ್ರಥಮ್ ಅವರೇ. ನಾವು ಮಾತಾಡ್ಬೋದು, ನಮಗೂ ಬರುತ್ತೆ. ಯಾಕೆಂದರೆ ನಾವು ಪಕ್ಕ ಹಳ್ಳಿ, ಮಂಡ್ಯದ ಜನ. ಆಯಿತಾ ಪ್ರಥಮ್ ಅವರೇ? ಮಂಡ್ಯದಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬಂದು ಬೆಳೀತಾ ಇರೋದು. ಹಳ್ಳಿ ಭಾಷೆ ನಮಗೂ ಬರುತ್ತೆ ಆಡೋಕ್ಕೆ. ಆದರೆ ನೀವು ಮಾತು ಮುಂಚೆ ಅಭಿಮಾನಿಗಳಿಗೆ ಏಕಾಏಕಿ ನಾಲ್ಗೆ ಮೇಲೆ ಇಟ್ಕೊಳ್ದೇನೆ ಮಾತಾಡೋಕ್ಕೆ ಹೋಗಬೇಡಿ, ಅದು ತಪ್ಪು ಪ್ರಥಮ್ ಅವರೇ. ನಿಮಗೇನಾದರೂ ಅನ್ಯಾಯ ಆಗಿದ್ದರೆ ಕಂಪ್ಲೇಂಟ್ ಕೊಡಿ. ಕಾನೂನಿದೆ, ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ ಪ್ರಥಮ್ ಅವರೇ. ನೀವು ಮಾತು ಮುಂಚೆ ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತೀರಾ. ಮಾತು ಮುಂಚೆ ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತೀರಾ. ಒಂದು ಕೆಲಸ ಮಾಡೋಣ ಪ್ರಥಮ್ ಅವರೇ, ನಾನು ನಿಮಗೆ ಇದು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಪ್ರಥಮ್ ಅವರೇ. ಆಯಿತಾ? ನನ್ನ ಸಿನಿಮಾ ನಾನ್ ಕದರ್ ನನ್ನ ಹುಡುಗಿ ಸೂಪರ್ ಸಿನಿಮಾ ರಿಲೀಸ್ ಮಾಡ್ತೀನಿ. ಆಯಿತಾ? ನಾನ್ ಕದರ್ ನನ್ನ ಹುಡುಗಿ ಸೂಪರ್ ಸಿನಿಮಾನ ರಿಲೀಸ್ ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ. ನೀವು ಡೆವಿಲ್ ಆಪೋಸಿಟ್ ಬೇಡ ಪ್ರಥಮ್ ಅವರೇ, ನನ್ನ ಸಿನಿಮಾ ಆಪೋಸಿಟ್ ಬನ್ನಿ ನೋಡೋಣ. ನಿಮಗೆ ತಾಕತ್ತಿದ್ದರೆ ನಾನು ಒಬ್ಬ ಕಲಾವಿದನಾಗಿ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ ಪ್ರಥಮ್ ಅವರೇ. ಆಯಿತಾ? ನೀವು ಡೆವಿಲ್ ಅಂತೀರ ಮಾತು ಮುಂಚೆ. ಡೆವಿಲ್ ಆಪೋಸಿಟ್ ಬೇಡ ಪ್ರಥಮ್ ಅವರೇ, ನನ್ನ ಸಿನಿಮಾ ಆಪೋಸಿಟ್ ಬನ್ನಿ, ರಿಲೀಸ್ ಮಾಡ್ತೀನಿ. ನೀವು ಯಾವ ಡೇಟ್ ಹೇಳ್ತೀರಾ ಹೇಳಿ. ಆಯಿತಾ? ಆ ಟೈಮಲ್ಲಿ ನಾನು ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿರ್ತೀನಿ. ನನ್ನ ಸಿನಿಮಾ ಬಂದು ಅಭಿಮಾನಿಗಳು ನೋಡ್ತಾರಾ, ನಿಮ್ಮ ಸಿನಿಮಾನ ಅಭಿಮಾನಿಗಳು ನೋಡ್ತಾರಾ? ನೋಡೇ ಬೋಣ. ಚಾಲೆಂಜ್ ಮಾಡ್ತೀರಾ ಪ್ರಥಮ್ ಅವರೇ? ನೀವೇನಾದರೂ ಓಕೆ ಅಂದರೆ ಪ್ರಥಮ್ ಅವರೇ, ನಿಮ್ಮ ಸಿನಿಮಾ ಆಪೋಸಿಟ್ಟು ನನ್ನ ಸಿನಿಮಾ ಬಿಡ್ತೀನಿ. ನಾನ್ ಕದರ್ ನನ್ನ ಹುಡುಗಿ ಸೂಪರ್, ನಾನೇ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ, ನಾನೇ ನಿರ್ಮಾಣ ಮಾಡಿರುವಂಥ ಸಿನಿಮಾ. ಆಯಿತಾ? ನೋಡಿ, ಯೋಚನೆ ಮಾಡಿ. ಡೆವಿಲ್ ಆಪೋಸಿಟ್ ಬೇಡ ರೀ ಪ್ರಥಮ್ ಅವರೇ, ನನ್ನ ಸಿನಿಮಾ ಆಪೋಸಿಟ್ ಬನ್ನಿರಿ ನೋಡೋಣ. ನೀವು ರೀ, ಆನೆ ಯಾವತ್ತೂ ಆನೆನೇ. ಅರ್ಥ ಆಯ್ತಾ? ಆನೆ ಮೇಲೆ ನಾವು ಕುತ್ಕೊಂಡು ಸವಾರಿ ಮಾಡ್ಬೋದು. ಆಯಿತಾ? ಆನೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬೋದು ಅಷ್ಟೇ. ನೀವು ಒಬ್ಬ ಕಲಾವಿದನಾಗಿ ಮಾತುಗಳನ್ನ ನೀಟಾಗಿ ಮಾತಾಡೋದನ್ನ ಕಲೀರಿ. ಫಸ್ಟು ನಾಲ್ಗೆ ಮೇಲೆ ಇಡ್ತಾ ಇರಲಿ. ಆಯಿತಾ ಪ್ರಥಮ್ ಅವರೇ? ಆಯಿತಾ? ನೋಡಿ, ನಾನೊಬ್ಬ ಹಳ್ಳಿ ರೈತನ ಮಗ ಪ್ರಥಮ್ ಅವರೇ. ನನಗೂ ಬರುತ್ತೆ ಮಾತಾಡೋಕ್ಕೆ. ಯಾವ ಥರ ಹೇಳಿ? ಅದೇ ನೀವು ಮಾತಾಡ್ತೀರಲ್ಲ, ನಾಯಿ ಮುಂಡೆ ತುದ್ದೆ, ಕೋತಿ ಮುಂಡೆ ತುದ್ದೆ ಅಂತ ನಾವು ಮಾತಾಡ್ಬೋದು ಪ್ರಥಮ್ ಅವರೇ. ನಾವು ಮಾತಾಡ್ಬೋದು, ನಮಗೂ ಬರುತ್ತೆ. ಯಾಕೆಂದರೆ ನಾವು ಪಕ್ಕ ಹಳ್ಳಿ, ಮಂಡ್ಯದ ಜನ. ಆಯಿತಾ ಪ್ರಥಮ್ ಅವರೇ? ಮಂಡ್ಯದಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬಂದು ಬೆಳೀತಾ ಇರೋದು. ಹಳ್ಳಿ ಭಾಷೆ ನಮಗೂ ಬರುತ್ತೆ ಆಡೋಕ್ಕೆ. ಆದರೆ ನೀವು ಮಾತು ಮುಂಚೆ ಅಭಿಮಾನಿಗಳಿಗೆ ಏಕಾಏಕಿ ನಾಲ್ಗೆ ಮೇಲೆ ಇಟ್ಕೊಳ್ದೇನೆ ಮಾತಾಡೋಕ್ಕೆ ಹೋಗಬೇಡಿ, ಅದು ತಪ್ಪು ಪ್ರಥಮ್ ಅವರೇ. ನಿಮಗೇನಾದರೂ ಅನ್ಯಾಯ ಆಗಿದ್ದರೆ ಕಂಪ್ಲೇಂಟ್ ಕೊಡಿ. ಕಾನೂನಿದೆ, ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ ಪ್ರಥಮ್ ಅವರೇ. ನೀವು ಮಾತು ಮುಂಚೆ ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತೀರಾ.
ಮಾತು ಮುಂಚೆ ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತೀರಾ. ಒಂದು ಕೆಲಸ ಮಾಡೋಣ ಪ್ರಥಮ್ ಅವರೇ, ನಾನು ನಿಮಗೆ ಇದು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಪ್ರಥಮ್ ಅವರೇ, ಆಯಿತಾ. ನನ್ನ ಸಿನಿಮಾ ನಾನ್ ಕದರ್ ನನ್ನ ಹುಡುಗಿ ಸೂಪರ್ ಸಿನಿಮಾ ರಿಲೀಸ್ ಮಾಡ್ತೀನಿ, ಆಯಿತಾ. ನಾನ್ ಕದರ್ ನನ್ನ ಹುಡುಗಿ ಸೂಪರ್ ಸಿನಿಮಾನ ರಿಲೀಸ್ ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ. ನೀವು ಡೆವಿಲ್ ಆಪೋಸಿಟ್ ಬೇಡ ಪ್ರಥಮ್ ಅವರೇ, ನನ್ನ ಸಿನಿಮಾ ಆಪೋಸಿಟ್ ಬನ್ನಿ ನೋಡೋಣ. ನಿಮಗೆ ತಾಕತ್ತಿದ್ರೆ ನಾನು ಒಬ್ಬ ಕಲಾವಿದನಾಗಿ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ ಪ್ರಥಮ್ ಅವರೇ, ಆಯಿತಾ. ನೀವು ಡೆವಿಲ್ ಅಂತೀರ ಮಾತು ಮುಂಚೆ, ಡೆವಿಲ್ ಆಪೋಸಿಟ್ ಬೇಡ ಪ್ರಥಮ್ ಅವರೇ, ನನ್ನ ಸಿನಿಮಾ ಆಪೋಸಿಟ್ ಬನ್ನಿ, ರಿಲೀಸ್ ಮಾಡ್ತೀನಿ. ನೀವು ಯಾವ ಡೇಟ್ ಹೇಳ್ತೀರಾ ಹೇಳಿ, ಆಯಿತಾ. ಆ ಟೈಮಲ್ಲಿ ನಾನು ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿರ್ತೀನಿ. ನನ್ನ ಸಿನಿಮಾ ಬಂದು ಅಭಿಮಾನಿಗಳು ನೋಡ್ತಾರ, ನಿಮ್ಮ ಸಿನಿಮಾನ ಅಭಿಮಾನಿಗಳು ನೋಡ್ತಾರ, ನೋಡೇ ಬೋಣ. ಚಾಲೆಂಜ್ ಮಾಡ್ತೀರಾ ಪ್ರಥಮ್ ಅವರೇ? ನೀವೇನಾದರೂ ಓಕೆ ಅಂದರೆ ಪ್ರಥಮ್ ಅವರೇ, ನಿಮ್ಮ ಸಿನಿಮಾ ಆಪೋಸಿಟ್ಟು ನನ್ನ ಸಿನಿಮಾ ಬಿಡ್ತೀನಿ. ನಾನ್ ಕದರ್ ನನ್ನ ಹುಡುಗಿ ಸೂಪರ್, ನಾನೇ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ, ನಾನೇ ನಿರ್ಮಾಣ ಮಾಡಿರುವಂಥ ಸಿನಿಮಾ, ಆಯಿತಾ. ನೋಡಿ, ಯೋಚನೆ ಮಾಡಿ. ಡೆವಿಲ್ ಆಪೋಸಿಟ್ ಬೇಡ ರೀ ಪ್ರಥಮ್ ಅವರೇ, ನನ್ನ ಸಿನಿಮಾ ಆಪೋಸಿಟ್ ಬನ್ನಿರಿ ನೋಡೋಣ. ನೀವು ರೀ, ಆನೆ ಯಾವತ್ತೂ ಆನೆನೇ, ಅರ್ಥ ಆಯ್ತಾ. ಆನೆ ಮೇಲೆ ನಾವು ಕುತ್ಕೊಂಡು ಸವಾರಿ ಮಾಡ್ಬೋದು, ಆಯಿತಾ. ಆನೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬೋದು ಅಷ್ಟೇ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.